ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ತಮ್ನೇಲಲ್ಲಿ ಹೇಳಿರೋ ಹಾಗೆ ಮಳೆ ಆದ ಬಳಿಕ ಭೂಮಿಯ ತಯಾರಿಕೆ ಹೇಗಿರುತ್ತೆ. ನಾವು ಮಳೆ ಆದ ಮಾರನೇ ದಿನ ಭೂಮಿನ ಉಕ್ಕೆ ಹೊಡೆಸ್ತೀವಿ. ಅಂದರೆ ನಾವು ಎಲ್ಲೆಲ್ಲಿ ಬೆಳೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಅಷ್ಟು ಭೂಮಿನ ಉಕ್ಕೆ ಹೊಡೆಸ್ತೀವಿ, ಅಂದರೆ ಉಳುಮೆ ಮಾಡ್ತೀವಿ. ಮುಂಚೆ ಎಲ್ಲ ಎತ್ತುಗಳ ಸಹಾಯದಿಂದ ಭೂಮಿನ ಉಳುಮೆ ಮಾಡ್ತಿದ್ರು. ಆವಾಗ ಟ್ರ್ಯಾಕ್ಟ್ರುಗಳಿರಲಿಲ್ಲ. ಆವಾಗೆಲ್ಲ ಎತ್ತುಗಳ ಸಹಾಯದಿಂದನೇ ಎಲ್ಲರೂ ಭೂಮಿನ ಉಳಿಸ್ತಿದ್ದಿದ್ದು. ಇವಾಗ ಟ್ರ್ಯಾಕ್ಟ್ರ್ ಸಹಾಯದಿಂದ ಭೂಮಿನ ಉಳುಮೆ ಮಾಡ್ತೀವಿ, ಅಂದರೆ ಭೂಮಿನ ಹದಗೊಳಿಸ್ತೀವಿ. ಮುಂದೆ ಬೆಳೆ ಹಾಕೋಕ್ಕೆ ಭೂಮಿ ಹದವಾಗಿರಬೇಕು. ಈಗ ಬೇಸಿಗೆಗಾಲದಲ್ಲಿ ತುಂಬ ಬಿಸಿ ಇರುತ್ತೆ ಭೂಮಿ, ನಿಮಗೆ ಗೊತ್ತಿರೋ ಹಾಗೆ ಭೂಮಿ ಫುಲ್ ಗಟ್ಟಿಯಾಗಿ ಆಗ್ಬಿಟ್ಟಿರುತ್ತೆ. ಸೊ ಒಂದು ಸತಿ ಜೋರಾಗಿ ಮಳೆ ಬಂದ ಮಾರನೇ ದಿನ ಭೂಮಿನ ಉಳುಮೆ ಮಾಡಿದ್ರೆ ಭೂಮಿ ಪೂರ್ತಿ ಎಲ್ಲೆಲ್ಲಿ ಬೆಳೆ ಹಾಕಬೇಕೋ ಅದು ಪೂರ್ತಿ ಉಳುಮೆ ಮಾಡಿದ್ರೆ ಪೂರ್ತಿ ಭೂಮಿ ಹದಗೊಳ್ಳುತ್ತೆ. ಬೆಳೆ ಹಾಕೋಕ್ಕೆ ಭೂಮಿ ತಯಾರಾಗಿರುತ್ತೆ. ಬೆಳೆ ಹಾಕೋಕ್ಕೆ ಭೂಮಿ ತಯಾರಾದಮೇಲೆ ಅದಾದಮೇಲೆ ನಾವು ಅರೆ ಹೊಡೆಯೋದು ಅಂತ ಹೇಳ್ತೀವಿ. ಅಂದರೆ ಬೆಳೆ ಹಾಕೋಕ್ಕೆ ಸಾಲಾಗಿ ಬರೋ ಥರ ಅರೆ ಹೊಡೆಯೋದು. ಅದು ನೇಗಿಲನ್ನ ಬದಲಾಯಿಸ್ಬಿಟ್ಟು ಅರೆ ಹೊಡಿತಾರೆ. ಉಕ್ಕೆ ಹೊಡೆಯೋ ನೇಗಿಲೇ ಬೇರೆ, ಅರೆ ಹೊಡೆಯೋ ನೇಗಿಲೇ ಬೇರೆ. ಅರೆ ಹೊಡಿತಾರೆ. ಅದಾದಮೇಲೆ ಅರೆ ಹೊಡೆದ್ಮೇಲೆ ಅದು ಲೈನ್ಗಳು, ನಿಮ್ದೇನಾದ್ರು ಭೂಮಿ ಇಳಿಜಾರು ಥರ ಇದ್ದರೆ ಅಡ್ಡಲಾಗಿ ಹಾಕ್ತಾರೆ ಕೆಲವರು. ಸಮತೋಲನದಲ್ಲದೆ ಇದ್ದರೆ ಅಡ್ಡ ಉದ್ದ ಹೇಗಾದರೂ ಹಾಕ್ತಾರೆ. ಇದು ನೋಡಿ ಉಕ್ಕೆ ಹೊಡೆದಿರೋದು ನೋಡಿ, ನಿಮಗೆ ಗೊತ್ತಾಗ್ತದೆ ಉಕ್ಕೆ ಹೊಡೆದಿರೋದು ಹೇಗಿದೆ ಅಂತ. ಅರೆ ಹೊಡೆದಿರೋದು ಲೈನಿಗಿರುತ್ತೆ, ಈ ಥರ ಲೈನ್ ಇರುತ್ತೆ. ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಬೆಳೆ ಹಾಕೋದು ಮತ್ತು ಬೆಳೆ ಹಾಕಿದ್ಮೇಲೆ ಏನು ಮಾಡ್ತೀವಿ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ಇದೆಲ್ಲ ನೋಡಿ ಲೈನ್ ಥರ ಇದೆ.